ಎಲ್ಲರಿಗೂ ನಮಸ್ಕಾರಗಳು. ಪ್ರಣಾಮ್ ಶ್ರೀ ಸೋಲಿನೆ ಶ್ರೀ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ. ನಾನು ಡಾಕ್ಟರ್ ಜಯರಾಜ್, JSS ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪಲ್ಮನಾಲಜಿ ವಿಭಾಗದ ಪ್ರಾಧ್ಯಾಪಕ. ನಾನು ಸುಮಾರು ಈ ಸಂಸ್ಥೆಯಲ್ಲಿ, ಈ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಷನಲ್ಲಿ ಸುಮಾರು 2 ದಶಕಗಳಿಂದ ಹೆಚ್ಚು ಕಾಲ ಸೇವೆ ಸಲ್ಲಿಸುತ್ತಿದ್ದೇನೆ. ಈ ದಿನ ಮೇ 2ನೇ ತಾರೀಕು ಮಂಗಳವಾರ ಪ್ರತಿ ವರ್ಷ ವರ್ಲ್ಡ್ ಆಸ್ತಮಾ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದು ಪ್ರಪಂಚದಾದ್ಯಂತ ಹಮ್ಮಿಕೊಂಡಿರುವ ದಿನಾಚರಣೆ. ಇದರ ಪ್ರಾಮುಖ್ಯತೆ ಏನೆಂದರೆ, ಇದು ಆಸ್ತಮಾ ಬಗ್ಗೆ ಜನಗಳಲ್ಲಿ ಮಾಹಿತಿ ಮತ್ತು ಅರಿವು ಮೂಡಿಸಲು ಹಮ್ಮಿಕೊಂಡಿರುವ ದಿನಾಚರಣೆ. ಏಕೆಂದರೆ ಆಸ್ತಮಾ ಸರ್ವಸಾಮಾನ್ಯ, ಎಲ್ಲ ಜನಗಳು ಸುಮಾರು ಮುಖ್ಯವಾಗಿ ವಿಲೇಜ್ ಪೀಪಲ್ ಆಗಲಿ, ಸಿಟಿನಲ್ಲಿರೋ ಜನಗಳಾಗಲಿ ಸುಮಾರು ಜನರು ಆಸ್ತಮಾದಿಂದ ಬಳಲ್ತಾ ಇರ್ತಾರೆ. ಈ ಆಸ್ತಮಾ ಕಾಯಿಲೆ ಇರುವವರು ಎಲ್ಲ ಜನಸಾಮಾನ್ಯರಂತೆ ಜೀವನವನ್ನು ನಡೆಸಬಹುದು ಮತ್ತು ಇದರ ಬಗ್ಗೆ ಅರಿವು ಮೂಡಿಸಲು ಈ ಆಸ್ತಮಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನದಲ್ಲಿ ನಾನು ಸ್ವಲ್ಪ ಆಸ್ತಮಾ ಬಗ್ಗೆ ಅರಿವು ಮೂಡಿಸುವ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಯಪಡಿಸುತ್ತೇನೆ. ಮುಖ್ಯವಾಗಿ ಮೊದಲು ನಾವು ಆಸ್ತಮಾ ಎಂದರೇನು, ಇದರಿಂದ ಏನ ಪರಿಣಾಮಗಳಾಗುತ್ತದೆ, ಆಸ್ತಮಾ ಯಾವ ಕಾರಣದಿಂದ ಬರುತ್ತದೆ, ಆಸ್ತಮಾದ ಯಾವ ರೀತಿ ಹತೋಟಿಯಲ್ಲಿ ಇಡಬಹುದು, ಅದರ ಬಗ್ಗೆ ಹೇಗೆ ಟ್ರೀಟ್ಮೆಂಟ್ ತೊಗೋಬಹುದು ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು ಮತ್ತು ಔಷಧಿಗಳಿಂದ ಆಗುವ ದುಷ್ಪರಿಣಾಮಗಳನ್ನು ತಪ್ಪಿಸುವುದು ಹೇಗೆ ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲು ಇಚ್ಛೆಪಡಿಸುತ್ತೇನೆ. ಮುಖ್ಯವಾಗಿ ಮೊದಲನೇದಾಗಿ ನಾನು ಆಸ್ತಮಾ ಎಂದರೇನು ಅಂತ ಹೇಳಲು ತಿಳಿಯಪಡಿಸಲು ಪ್ರಯತ್ನಿಸುತ್ತೇನೆ. ಆಸ್ತಮಾ ಇದು ಸರ್ವಸಾಮಾನ್ಯ ಕಾಯಿಲೆ. ಇದು ಸುಮಾರು ಪ್ರಪಂಚದ ವಿಶ್ವದಾದ್ಯಂತ ಸಮೀಕ್ಷೆಯನ್ನು ನೋಡಿದರೆ ಸುಮಾರು 10% ಜನಕ್ಕಿಂತ ಜಾಸ್ತಿ ಜನಗಳಲ್ಲಿ ಕಂಡುಬರುತ್ತದೆ. ಇದು ಆಸ್ತಮಾದು ಎಲ್ಲಿ ಬರುತ್ತದೆ ಕಾಯಿಲೆ? ಇದು ಶ್ವಾಸಕೋಶದ ಶ್ವಾಸನಾಳಕ್ಕೆ ಬರುವ ಕಾಯಿಲೆ. ಇದು ಯಾರಿಗಾದರೂ ಬರಬಹುದು, ಚಿಕ್ಕ ಮಕ್ಕಳಾಗಲಿ, ದೊಡ್ಡವರಾಗಲಿ, ಗಂಡಸರಾಗಲಿ, ಹೆಂಡಸರಾಗಲಿ, ಯಾವ ಇದಕ್ಕಾದರೂ ಬರುತ್ತೆ. ಇದು ವಂಶ ಪರಂಪರೆಗೂ ಬರುವ ಸಾಧ್ಯತೆಯೂ ಇದೆ. ಮುಖ್ಯವಾಗಿ ವಂಶ ಪರಂಪರೆ ಜೊತೆಗೆ ಅಲರ್ಜಿ ಇರುವ ಜನಗಳಿಗೆ ಇದು ಬಹುತೇಕವಾಗಿ ಬರುತ್ತದೆ. ನಮ್ಮ ಸಮೀಕ್ಷೆಯ ಪ್ರಕಾರ, ನಮ್ಮ JSSಲ್ಲಿ ಮಾಡಿರೋ ಸಮೀಕ್ಷೆಯ ಪ್ರಕಾರ, ICM ಜೊತೆ ಮಾಡಿದ್ದೀವಿ, ಒಂದು ಮಲ್ಟಿ ಸೆಂಟರ್ ಸ್ಟಡಿ ಅಂದ್ಬಿಟ್ಟು. ಅದರ ಪ್ರಕಾರ ನಮ್ಮ ಮೈಸೂರಿನಲ್ಲಿ ಸುಮಾರು 4% ಜನಕ್ಕೆ ಈ ಆಸ್ತಮಾ ಕಾಯಿಲೆ ಇರುತ್ತದೆ. ಇದು ಒಂದು ಸರ್ವಸಾಮಾನ್ಯ ಕಾಯಿಲೆ. ಇದರ ಮುಖ್ಯ ಏನಪ್ಪ ಅಂದರೆ, ಈ ಆಸ್ತಮಾದಿಂದ ಇದು ಸೋಷಿಯಲ್ ಬರ್ಡನ್ ಅಂತ ಹೇಳ್ತೀವಿ, ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಬರ್ಡನ್. ಅಂದರೆ ಇದು ಒಂದು ದೊಡ್ಡ ಸಮಸ್ಯೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ. ಏಕೆಂದರೆ ಆಸ್ತಮಾ ಇರೋರಿಗೆ, ಮಕ್ಕಳಲ್ಲಾಗಲಿ ದೊಡ್ಡವರಾಗಲಿ, ಕಚೇರಿಗಳಿಗೆ ಹೋಗೋದು ಕಷ್ಟ ಆಗ್ಬೋದು, ಶಾಲೆಗೆ ಹೋಗೋದು ಕಷ್ಟ ಆಗ್ಬೋದು, ಮತ್ತು ದೈನಂದಿನ ದಿನಾಚರಣೆಗಳಲ್ಲಿ ಅದು ಹಮ್ಮಿಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಮತ್ತು ಆಸ್ತಮಾ ಬಂದು ಅಟ್ಯಾಕ್ ಆದಾಗ ಅವರು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ, ಔಷಧಿಗಳು ತೊಗೋಬೇಕಾದ್ರೆ ಅದು ದುಬಾರಿ, ತುಂಬ ಖರ್ಚನ್ನು ಮಾಡಬೇಕಾಗುತ್ತೆ. ಇದರಿಂದಾಗಿದ್ದು ಒಂದು ಸೋಷಿಯಲ್ ಪ್ರಾಬ್ಲಮ್. ಮುಖ್ಯವಾಗಿ ಹುಡುಗಿಯರುಗಳಿಗೆ ಆಸ್ತಮಾ ಅಂದರೆ ನಂಬ್ಕೊಳ್ಳೋದೇ ಕಷ್ಟ. ಯಾಕಂದರೆ ಅದು ಮ್ಯಾರೇಜ್ ಏಜ್ ಇರ್ಬೋದು, ಒಂದು ಸೋಷಿಯಲ್ ಸ್ಟಿಗ್ಮಾ ಅಂತ ಹೇಳ್ತೀವಿ. ಇದು ಸೊಸೈಟಿನಲ್ಲಿ ಸ್ವಲ್ಪ ಆಸ್ತಮಾ ಅಂದರೆ ನೋಡ್ತಾರೆ, ಅದು ಕಾಯಿಲೆ ಇದೆ ಅಂತ ಒಪ್ಕೊಳ್ಳೋಕ್ಕೆ ಇದಿರಲ್ಲ. ಅಲರ್ಜಿ ಅಂದರೆ ಒಪ್ಕೊಳ್ತಾ ಇದ್ದಾರೆ, ಅಲರ್ಜಿನೇ ಆಸ್ತಮಾ, ಶ್ವಾಸಕೋಶಕ್ಕೆ ಬರೋ ಅಲರ್ಜಿನೇ ಆಸ್ತಮಾ ಅಂದರೆ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಹಿಂಗಾಗ್ಬಿಟ್ಟು ಸ್ವಲ್ಪ ಜನಗಳಿಗೆ ಕನ್ವಿನ್ಸ್ ಮಾಡೋದು ಕಷ್ಟ. ಹೀಗಾಗಿ ಇದು ತುಂಬ ಪ್ರಾಮುಖ್ಯತೆಯನ್ನು ಪಡುತ್ತೆ. ಈಗ ನಾವು ಆಸ್ತಮಾ ಇದೆ ಅಂತ ಹೆಂಗೆ ಕಂಡುಹಿಡಿಯೋದು, ಅದರ ಮೂಲ ಲಕ್ಷಣಗಳೇನು, ಇದು ಎಲ್ಲರಿಗೂ ತಿಳಿದ ವಿಷಯ. ಆಸ್ತಮಾ ಇರೋರಿಗೆ ಪದೇ ಆವಾಗ ದಮ್ಮು ಕೆಮ್ಮು ಬರುವುದು, ದಮ್ಮು ಅದರ ಉಬ್ಬಸ ಬರುವುದು, ಮತ್ತು ಎದೆ ಬಿಗಿ ಹಿಡಿದಂತೆ ಆಗುತ್ತೆ, ಮತ್ತು ಉಸಿರಾಟದಲ್ಲಿ ಒಂಥರ ವೀಸಲಿಂಗ್ ಸೌಂಡ್ ಅಂತ ಹೇಳ್ತೀವಿ, CT ಶಬ್ದ ಬರುತ್ತೆ. ಆ ರೀತಿ ಅದು ಉಸಿರಾಡೋ ಟೈಮಲ್ಲಿ ಶ್ವಾಸದ ಜೊತೆಯಲ್ಲಿ ಒಂಥರ CT ಶಬ್ದ ಬರುವುದು ಇದಿರ್ತದೆ. ಆಸ್ತಮಾ ಪೀಡಿತರಲ್ಲಿ 10 ಜನ ತೊಗೊಂಡ್ರೆ ಅದರಲ್ಲಿ 8 ಜನಕ್ಕೆ ರನ್ನಿಂಗ್ ನೋಸ್ ಅಂತ ಹೇಳ್ತೀವಿ, ಅಲರ್ಜಿಕ್ ರೈನೈಟಿಸ್ ಅಂದ್ಬಿಟ್ಟು. ಅದು ಮೊದಲನೇ ಸಿಂಪ್ಟಮ್ಸು ಇರ್ತದೆ. ಇದು ಸಾಮಾನ್ಯವಾಗಿ ಆಸ್ತಮಾದ ಲಕ್ಷಣಗಳು. ಈಗ ಮತ್ತೆ ಇದು ಆಸ್ತಮಾ ಬಂದ ಮೇಲೆ ಇದು ಕೆಲವು ಆಸ್ತಮಾ ಯಾವಾಗಲೂ ಒಂದೇ ರೀತಿ ಇರಲ್ಲ. ಕೆಲವರಿಗೆ ಒಂದು ದಿವಸ ಕಡಿಮೆ ಇರ್ತದೆ, ಒಂದು ದಿವಸ ಜಾಸ್ತಿ ಆಗುತ್ತೆ, ಚಳಿಗಾಲಕ್ಕೆ ಜಾಸ್ತಿ ಆಗುತ್ತೆ, ಮಳೆಗಾಲಕ್ಕೆ ಜಾಸ್ತಿ ಆಗುತ್ತೆ. ಇದು ಏರುಪೇರು ಆಗ್ತಾ ಇರುತ್ತೆ. ಇದಕ್ಕೆ ಏನು ಹೇಳ್ತೀವಿ, ಆಸ್ತಮಾ ಉಲ್ಬಣಗೊಳ್ಳುವ ಇದು ಅಂತ ಹೇಳ್ತೀವಿ. ಅದಕ್ಕೆ ಕೆಲವು ಪ್ರಚೋದಕ ವಸ್ತುಗಳಿರ್ತವೆ. ಯಾಕೆ ಹಿಂಗಾಗುತ್ತೆ ಅಂತ, ಕೆಲವರಿಗೆ ಇದು ಬೀಡಿ, ಸಿಗರೇಟು ಮತ್ತು ಅದರಲ್ಲಿ ಬರೋ ಹವಾಗಳಿಂದ ಹವಾಮಾನದ ಬದಲಾವಣೆ, ಹೊಗೆ ಮತ್ತು ಧೂಳು ಅಂತ ಹೇಳ್ತೀವಲ್ಲ, ಧೂಳು ಹೊರಗಡೆ ಇರ್ಬೋದು, ಮನೆ ಒಳಗಡೆ ಇರ್ಬೋದು. ಮನೆಯಲ್ಲಿ ಧೂಳಿನಲ್ಲಿರುವ ಡಸ್ಟ್ ಮೈಟ್ ಅಂತೇಳಿ ಅದು ಕಾಮನ್ ಇದನ್ನು ಉಲ್ಬಣ ಮಾಡೋದಕ್ಕೆ. ಮತ್ತು ಸಾಕು ಪ್ರಾಣಿಗಳಂತ ಪೆಟ್ಸ್ಗಳಿರ್ತದೆ ಮನೆಯಲ್ಲಿ, ಬೆಕ್ಕಾಗ್ಬೋದು, ನಾಯಿ ಆಗ್ಬೋದು, ತುಪ್ಪಟ, ಅದರ ಎಂಜಿಲು, ಇದೆಲ್ಲ ಆಂಟಿಜನ್ಸ್ ಇರ್ತದೆ. ಇದರಿಂದನೂ ಸ್ವಲ್ಪ ಪ್ರಚೋದನೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಹವಾಮಾನ ಬದಲಾವಣೆ, ತಣ್ಣ ವೆದೆಗಳು
ಮತ್ತು ಕೆಲವು ಔಷಧಿಗಳು ಮುಖ್ಯವಾಗಿ ಅದೇ ಮೈಕೈ ನೋವಿಗೆ ಔಷಧಿ ತೊಗೊಳ್ತಾರೆ ಕೆಲವು NSAIDs ಅಂತ ಹೇಳ್ತೀವಿ, ಅದರಲ್ಲೂ ಅಸ್ತಮ ಉಲ್ಬಣವಾಗ ಕಾರಣಗಳಿರುತ್ತೆ. ಮತ್ತು ಕೆಲವು ಅಡಿಟಿವ್ಸ್, ಫುಡ್ ಅಡಿಟಿವ್ಸ್, ರಾಸಾಯನಿಕಗಳು, ಮತ್ತು ಮಾನಸಿಕ ಒತ್ತಡ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಈಗ ಎಕ್ಸಾಮ್ ಟೈಮಲ್ಲಿ ಮಕ್ಕಳುಗಳಿಗೆ ನೋಡಿರ್ತೀವಿ ಅಸ್ತಮಾ ಇದು ಸ್ವಲ್ಪ ಉಲ್ಬಣಗೊಳ್ಳುತ್ತೆ, ಯಾಕಂದರೆ ಅದು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮಿಂದ ಆಗಿರುತ್ತೆ. ಅದೇ ಕೆಲವು ರೇರ್ಲಿ ಕೆಲವು ಆಹಾರ ಪದಾರ್ಥಗಳಿಂದ ಉಲ್ಬಣವಾಗ ಉದ್ದೇಶ ಇರುತ್ತೆ. ಈ ವರ್ಷದ ನಮ್ಮದು ಥೀಮ್ ಏನಿದೆಯಪ್ಪ ಅಂದರೆ ಯು ಕ್ಯಾನ್ ಕಂಟ್ರೋಲ್ ಆಸ್ತಮಾ ಅಂದ್ಬಿಟ್ಟು. ಈ ಉಲ್ಬಣ ಅದು ಪ್ರಚೋದಕ ವಸ್ತುಗಳನ್ನು ನಾವು ದೂರ ಇದ್ದರೆ ಆಸ್ತಮಾ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ಅಂದರೆ ಔಷಧಿಗಳಿಗಿನ ಅರ್ಧ ನಿಮ್ಮ ಕೈಯಲ್ಲಿರುತ್ತೆ ಆಸ್ತಮಾ ಕಂಟ್ರೋಲ್ ಮಾಡೋದು. ಇದನ್ನೇ ಹೇಳೋದು ಆಸ್ತಮಾ ಯು ಕ್ಯಾನ್ ಕಂಟ್ರೋಲ್ ಆಸ್ತಮಾ ಅಂತ. ಅದು ಈ ವರ್ಷದ ಥೀಮ್ ಆಗಿರುತ್ತೆ. ಮತ್ತು ಈಗ ಆಸ್ತಮಾದ್ದು ಇಷ್ಟು ತಿಳಿದ ಮೇಲೆ ಅದನ್ನು ಹೇಗೆ ಪಚ್ಚಿಸ್ತೀವಿ ಇಲ್ಲಿ ನಾವು, ಅದು ಉದಾಹರಣೆ ಒಂದು ಹಿಸ್ಟ್ರಿ ಅಂತ ಹೇಳ್ತೀವಿ. ನಿಮಗೆ ಮಾತಾಡ್ಬೇಕಾದ್ರೆ ನಿಮಗೆ ಈ ರೀತಿ ಸಿಮ್ಟಮ್ಸ್ ಇದ್ದರೆ ಆಸ್ತಮಾ ಅಂತ ಗೊತ್ತಾಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಿಗಾದ್ರು ರಿಲೇಟಿವ್ಸ್ಗೆ ವೀಸಿಂಗ್ ಇರ್ಬೋದು, ನೆಗಡಿ ಇರ್ಬೋದು, ಸೀನ್ ಇರ್ಬೋದು, ಬೇರೆ ಥರ ಅಲರ್ಜಿಗಳಿರ್ಬೋದು. ಮತ್ತು ಸ್ವಲ್ಪ ಸಣ್ಣ ಪರೀಕ್ಷೆಗಳು ಮಾಡ್ತೀವಿ, ರಕ್ತದಲ್ಲಿ ಪರೀಕ್ಷೆ ಸಣ್ಣದು, ಮತ್ತು ಅಲರ್ಜಿ ಸ್ಕಿನ್ ಟೆಸ್ಟ್ ಅಂತ ಮಾಡ್ತೀವಿ. ಮುಖ್ಯವಾಗಿ ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂದರೆ ಸ್ಪೈರೋಮೆಟ್ರಿ ಅಂತ ಮಾಡ್ತೀವಿ, ಬ್ಲಡ್ ಟೆಸ್ಟ್. ಅದು ಊದ್ಬಿಟ್ಟು ಅದು ಟೆಸ್ಟ್ ಮಾಡಿದಾಗ ಅದು 100% ನಮಗೆ ಕನ್ಫರ್ಮ್ ಆಗುತ್ತೆ ನಿಮಗೆ ಆಸ್ತಮಾ ಇದೆ ಅಂದ್ಬಿಟ್ಟು. ನಮಗೆ ಆಸ್ತಮಾ ಕನ್ಫರ್ಮ್ ಆದಮೇಲೆ ಏನು ಮಾಡ್ತೀವಿ ಅಂದರೆ ಅದಕ್ಕೆ ಚಿಕಿತ್ಸೆ ಕೊಡಬೇಕು. ನಿಮಗೆ ಕೆಲವರು ಸುಮಾರು ಜನ ಕೇಳ್ತಾರೆ, ಸರ್ ನನಗೆ ಆಸ್ತಮಾ ಬಂದುಬಿಟ್ಟಿದೆ, ಅದು ಕ್ಯೂರ್ ಆಗೋಲ್ಲ ಅಂತ ಹೇಳ್ತಾರೆ, ಏನು ಮಾಡೋದು ಸರ್ ಅಂತ. ಅವ್ರು ಹೇಳೋದು ಕರೆಕ್ಟ್ ಇಲ್ಲ ಅಂತಲ್ಲ. ಆಸ್ತಮಾ ಕಾಯಿಲೆ ಸಾಮಾನ್ಯವಾಗಿ ಸಂಪೂರ್ಣ ಗುಣಪಡಿಸಲು ಸಾಧ್ಯವಿಲ್ಲ, ಬಟ್ ಸಾಧ್ಯವಿಲ್ಲದಿದ್ದರೂ ಚೆನ್ನಾಗಿ ನಿಯಂತ್ರಿಸಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಅಮಿತಾಬ್ ಬಚ್ಚನ್ ಗೊತ್ತಿರ್ಬೋದು, ಅವ್ರಿಗೆ ಆಸ್ತಮಾ ಇದೆ, ಅವ್ರಿಗೆ ಎಷ್ಟು ಏಜು, ಇನ್ನೂ ಚೆನ್ನಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೌರವ್ ಗಂಗೂಲಿ ಕ್ರಿಕೆಟರು, ಇಯಾನ್ ಬಾತಮ್ ಕ್ರಿಕೆಟರ್, ಇನ್ನೂ ಇಷ್ಟು ಏಜ್ ಆದ್ರೂ ದೇ ಆರ್ ವೆರಿ ಆ್ಯಕ್ಟಿವ್. ಯಾಕಂದರೆ ಅದು ಆಸ್ತಮಾ ಇದೆ, ಅದು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಈಗ ಇರುವ ಔಷಧಿಗಳಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ಆಸ್ತಮಾದಲ್ಲಿ ಚೆನ್ನಾಗಿ ನಿಯಂತ್ರಿಸಬಹುದು. ಆಸ್ತಮಾದಲ್ಲಿ ಔಷಧಿಗಳು 2 ಥರ ಇರ್ತದೆ. ಒಂದು ರಿಲೀವರ್ ಮೆಡಿಕೇಷನ್ ಅಂತ ಹೇಳ್ತೀವಿ. ರಿಲೀವರ್ ಅಂದರೆ ಲಕ್ಷಣ ರೋಗ ಅದು ಜಾಸ್ತಿ ಆದಾಗ ತಕ್ಷಣ ಶಮನ ಮಾಡೋದಕ್ಕೆ, ಅದು ಬ್ರಾಂಕೋಡೈಲೇಟರ್ ಅಂತ ಹೇಳ್ತೀವಿ. ಇನ್ನೊಂದು ಪ್ರಿವೆಂಟರ್ಸ್ ಅಂತ, ರೋಗ ಜಾಸ್ತಿ ಆಗೋದನ್ನು ತಡೆಗಟ್ಟುತ್ತೆ. ಯಾಕಂದರೆ ಆಸ್ತಮಾದಲ್ಲಿ ಶ್ವಾಸನಾಳದಲ್ಲಿ ಊತ ಇರ್ತದೆ, ಅದನ್ನು ಕಡಿಮೆ ಮಾಡುತ್ತೆ. ಇದನ್ನು ಇದು ಪ್ರಿವೆಂಟರ್ ಅಂತ ಹೇಳ್ತೀವಲ್ಲ, ಈ ಔಷಧಿಗಳನ್ನು ಯಾವಾಗಲೂ ತೊಗೋಬೇಕದು. ಇದು ಆಸ್ತಮಾ ಕಡಿಮೆ ಆಯಿತು, ಕೆಮ್ಮು ಕಡಿಮೆ ಆಯಿತು ಅಂತ ತಕ್ಷಣ ನಿಲ್ಲಿಸಂಗಿಲ್ಲ. ಇದು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಡಾಕ್ಟರ್ಸ್ ಹೇಳ್ದಂಗೆ ಕಂಟಿನ್ಯೂ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಇದು ಪ್ರಿವೆಂಟರ್, ಆಸ್ತಮಾ ಉಲ್ಬಣಗೊಳ್ಳದಂತೆ ನೋಡಿಕೊಳ್ಳುವುದು ಔಷಧಿಗಳು. ಈಗ ನಿಮಗೆ ಔಷಧಿಗಳಂದರೆ ನಿಮಗೆ ಗೊತ್ತಾಗುತ್ತದೆ, ಇದನ್ನು ಗುಳಿಗೆಯಿಂದಾದರೂ ತೊಗೋಬೋದು, ಸಿರಪಿಂದಾದರೂ ತೊಗೋಬೋದು, ಇಂಜೆಕ್ಷನಿಂದಾದರೂ ತೊಗೋಬೋದು. ಅಂದರೆ ಮತ್ತು ಇನ್ನೇಲರ್ಸ್ ಅಂತ ಈಗ ಹೊಸದಾಗಿ ಬಂದಿದೆ. ಯಾಕಂದರೆ ನಿಮಗೆ ಉದಾಹರಣೆ ಕೊಡಬೇಕಂದ್ರೆ, ಈಗ ಗಾಯಗಳಾದರೆ ಏನು ಮಾಡ್ತೀರಾ, ಆಯಿಂಟ್ಮೆಂಟು ಚರ್ಮಕ್ಕೆ ಹತ್ತೀರಾ, ಕಣ್ಣಿಗೆ ನೋವಾದರೆ ಕಣ್ಣು ಏನಾಗ್ತೀರಾ, ಕಣ್ಣಿನ ಡ್ರಾಪ್ ಆಗ್ತೀರಾ. ಅದೇ ರೀತಿ ಆಸ್ತಮಾ ಕಾಯಿಲೆ ಶ್ವಾಸಕೋಶದಲ್ಲಿರುತ್ತೆ. ಸೊ ನಾವು ಔಷಧಿಗಳನ್ನ ಶ್ವಾಸಕೋಶಕ್ಕೆ ಡೈರೆಕ್ಟಾಗಿ ಸೀದಾ ಅದಕ್ಕೆ ಕೊಟ್ಟರೆ ಉತ್ತಮ. ಯಾಕಂದರೆ ಇನ್ನೇಲರ್ಸಲ್ಲಿ ತಪ್ಪು ನಂಬಿಕೆ ಇದೆ. ಸೊ ಇನ್ನೇಲರ್ಸು ತುಂಬ ಸ್ಟ್ರಾಂಗ್ ಇರುತ್ತೆ, ಯಾವಾಗಲೂ ಮೊದಲು ತೊಗೋಬಾರ್ದು, ಕೊನೆಯಲ್ಲಿ ತೊಗೋಬೇಕು, ಚಿಕ್ಕ ಮಕ್ಕಳು ತೊಗೋಬಾರ್ದು, ಅದರಲ್ಲಿ ಬರೀ ಸ್ಟೀರಾಯ್ಡ್ಸ್ ಇರುತ್ತೆ, ಅದು ಅಡಿಕ್ಟಿಂಗ್, ಅಂದರೆ ಅದು ಒಂಥರ ಅಡಿಕ್ಟ್ ಆಗುತ್ತೆ, ಅದು ಅದರಿಂದ ಮುಂದೆ ತೊಂದರೆ ಆಗುತ್ತೆ, ಅದು ಇದು ಅಂದ್ಬಿಟ್ಟು ಏನೋ ತಪ್ಪು ನಂಬಿಕೆಗಳಿವೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ಸ್ವಲ್ಪ ಇಚ್ಛೆ ಪಡ್ತಾ ಇದ್ದೀನಿ. ಈಗ ಇನ್ನೇಲರ್ಸ್ ಅಂದರೆ ನಾವು ಬಾಯಿನಲ್ಲಿ ಗುಳಿಗೆ ಪ್ರಕಾರ ಅಥವಾ ಸಿರಪಲ್ಲಿ ಏನು ಔಷಧಿ ತೊಗೊಳ್ತಾ ಇರ್ತೀವೋ ಅದನ್ನೇ ಇನ್ನೇಲರ್ ಮುಖಾನ ತೊಗೊಳ್ಳೋದು. ಅದು ಈಗ ಇನ್ನೇಲರ್ ಮೂಲಕ ತೊಗೊಂಡಾಗ ಏನಾಗುತ್ತೆ, ಔಷಧಿ ಡೈರೆಕ್ಟಾಗಿ ಶ್ವಾಸಕೋಶಕ್ಕೆ ಹೋಗುತ್ತೆ, ಶ್ವಾಸನಾಳಕ್ಕೆ ಹೋಗುತ್ತೆ. ಅದು ಅಲ್ಲಿ ಕೆಲಸ ಮಾಡಬೇಕಾದ ಜಾಗ, ಮತ್ತು ಅದು ಇಮ್ಮಿಡಿಯೇಟಾಗಿ ಕೆಲಸ ಮಾಡುತ್ತೆ. ಇಮ್ಮಿಡಿಯೇಟ್ ಅಂದರೆ ಅದು ಕೊಟ್ಟಿದ ತಕ್ಷಣ ಕೆಲಸ ಮಾಡುತ್ತೆ. ನೀವು ಬಾಯಲ್ಲಿ ತೊಗೊಂಡದು ಹೊಟ್ಟೆಗೆ ಹೋಗಿ, ಅಲ್ಲಿಂದ ಕರಳಿಗೆ ಹೋಗಿ, ರಕ್ತಕ್ಕೆ ಹೋಗಿ, ಅಲ್ಲಿಂದ ಶ್ವಾಸಕೋಶಕ್ಕೆ ಬರೋವರೆಗೆ ಟೈಮ್ ಆಗುತ್ತೆ. ಅಲ್ಲಿ ಬರೋರಿಗೆ ಬೇರೆ ಕಡೆ ಅಂಗಾಂಗಗಳಿಗೆಲ್ಲ ಅದು ಡ್ಯಾಮೇಜ್ ಮಾಡ್ಕೊಬರುತ್ತೆ. ಸೊ ಇನ್ನೇಲರ್ಸ್ ಆರ್ ಸೇಫ್. ಯಾಕಂದರೆ ಡೋಸ್ ಯೂಸ್ ಮಾಡೋದು 1/10 1/10 ಭಾಗ ಮಾತ್ರ ಉಪಯೋಗಿಸ್ತೀವಿ ನಾವು ಬಾಯಿನಿಂದ ಏನು ಗುಳಿಗೆ ತೊಗೊಳ್ತೀವಿ ಅದರಿಂದ. ಮತ್ತು ಇದು ಸೇಫ್ ಇರುತ್ತೆ, ಸೈಡ್ ಎಫೆಕ್ಟ್ಸ್ ತುಂಬ ಕಡಿಮೆ ಇದು ಇನ್ನೇಲರ್ಸಲ್ಲಿ. ಅದರಿಂದ ಇದು ಬೆಸ್ಟ್ ಟ್ರೀಟ್ಮೆಂಟ್. ಸೊ ಇನ್ನೇಲರ್ಸ್ ಅಂದರೆ ನಿಮಗೆ ಗೊತ್ತಿದೆ, ಒಂದು ಪಂಪ್ ಅಂತ ಹೇಳ್ತೀವಿ, ಅದು ಗಾಳಿ ಮುಖಾಂತರ ತೊಗೊಳ್ಳೋದು. ಇನ್ನೊಂದು ಪುಡಿ ಬರ್ತದೆ, ಅದನ್ನು ಬಾಯಿಂದ ಎಳ್ಕೊಬೋದು. ಇನ್ನೊಂದು ಒಂಥರ ಹವೆಯಿಂದ ಬರ್ತದೆ, ಮಿಷನ್ ಅಂತ ಹೇಳ್ತೀವಿ, ಅದು ವಿದ್ಯುತ್ ಚಾಲಿತ ಒಂದು ನೆಬುಲೈಸರ್ ಇರುತ್ತೆ, ಅದರಿಂದಲೂ ಔಷಧಿಗಳು ತೊಗೋಬೋದು, ನೆಬುಲೈಸರು. ಸೊ ಈ 3 ವಿಧಾನದಲ್ಲಿ ನಾವು ಔಷಧಿನ ಡೈರೆಕ್ಟಾಗಿ ಶ್ವಾಸಕೋಶಕ್ಕೆ ಕೊಡ್ತೀವಿ. ಮತ್ತು ಇನ್ನೊಂದು ಹೇಳ್ಬೇಕಂತ ಹೇಳಿದರೆ, ಇದು ಇನ್ನೇಲರ್ಸು ಯಾರು ಒಂಥರ ಅನುಮಾನ ಪಡೋಂಗಿಲ್ಲ, ತುಂಬ ಸೇಫು. ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಬೇಕಾದರೆ ನಮ್ಮ ವಿಭಾಗಕ್ಕೆ ಬಂದು ಎಲ್ಲನೂ ಕೂಲಂಕಷವಾಗಿ ತಿಳಿದುಕೊಳ್ಳಬಹುದು. ಕೊನೆಯದಾಗಿ ನಾನು ಹೇಳಲು ಇಚ್ಛೆಪಡಿಸಿದ್ದೇನೆಂದರೆ, ಇದು ಆಸ್ತಮಾ ಕಾಯಿಲೆ ಸರ್ವೇ ಸಾಮಾನ್ಯ. ಇದರ ಬಗ್ಗೆ ತುಂಬ ಚಿಂತಿಸುವ ಅವಶ್ಯಕತೆ ಇಲ್ಲ. ಇದು ಎಲ್ಲರಂತೆ ನೀವು ಕರೆಕ್ಟಾಗಿ ಇದನ್ನು ಆಸ್ತಮಾ ಕಂಟ್ರೋಲ್ ಮಾಡಿಕೊಂಡ್ರೆ ಎಲ್ಲ ಸೇಫ್ ಔಷಧಿಗಳಿದ್ದಾವೆ ಈಗ ನಮಗೆ. ಅದರಿಂದ ನೀವು ಸರ್ವೇ ಸಾಮಾನ್ಯ ಎಲ್ಲರಂಗೆ ನೀವು ಜೀವನ ನಡೆಸಬಹುದು. ಇನ್ನೇಲರ್ಸು ತುಂಬ ಸೇಫ್ ಅದು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಇದ್ರ ಬಗ್ಗೆ ಎದುರು ಅವಶ್ಯಕತೆಯೂ ಇಲ್ಲ. ಇದು ಏನಾದರೂ ಅನುಮಾನ ಇದ್ದರೆ ನೀವು ಸಾರ್ವಜನಿಕರು ಯಾರಾದರೆ ಆದರೂ ನಮ್ಮ ಪಲ್ಮನಾಲಜಿ ವಿಭಾಗ JSS ಹಾಸ್ಪಿಟಲ್ MG ರೋಡ್
ಅಲ್ಲಿಗೆ ಬಂದು ನಿಮ್ಮ ಏನಾದರೂ ಡೌಟ್ ಇದ್ದರೆ ಇದನ್ನು ನೀವೆಲ್ಲದನ್ನು ನಮ್ಮ ಜೊತೆ ಚರ್ಚಿಸಿ ಅದನ್ನು ಬಗೆಹರಿಸಿಕೊಳ್ಳಬಹುದು. ಇಷ್ಟೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್.